ಓಕೆ, ಗ್ರೀಟಿಂಗ್ಸ್ ಟು ಎವ್ರಿ ಒನ್. ಸೊ ಇವತ್ತು ನಾವೆಲ್ಲ ನಮ್ಮ ಶಾಲೆಯನ್ನು ಓಪನ್ ಮಾಡಿದ್ದೀರಿ 2024-25 ಅಕಾಡೆಮಿಕ್ ಇಯರ್ನ. ಇವತ್ತು ಎಲ್ಲ ಮಕ್ಕಳು ನಮ್ಮ ವ್ಯಾನ್ಗಳೆಲ್ಲ ಬಂದು ವಿಪರೀತ ಅದ್ಭುತವಾದ ಒಂದು ಸೆಲೆಬ್ರೇಷನ್ ಮಾಡಿ ಮಕ್ಕಳನ್ನ ಸ್ಕೂಲಲ್ಲಿ ವೆಲ್ಕಮ್ ಮಾಡಿದ್ರಿ. ಇವತ್ತು ಇದು ನಮ್ಮದು 25ನೇ ವರ್ಷ, 25th ಇಯರ್. ಸೊ ಇಟ್ಸ್ ಅ ಗ್ರೇಟ್ ಸೆಲೆಬ್ರೇಷನ್ ಫಾರ್ ಅಸ್. ಈ ವರ್ಷ ಬಂದು ನಮ್ಮಲ್ಲಿ ಎಲ್ಲ ಕಂಪ್ಲೀಟ್ ಈ ವರ್ಷ 25 ಇಯರ್ಸ್ನ ನಾವು ಏನೇನು ಮಾಡಿದ್ದೀರೋ ಎಲ್ಲ ಮಕ್ಕಳಿಗೊಂದು ವಿದ್ಯಾಭ್ಯಾಸದಲ್ಲಿ ಅದು ಒಂದೊಂದು ಪ್ರೊಜೆಕ್ಟ್ ಮಾಡಿ ಒಂದು ದೊಡ್ಡದು ಒಂದು ಕಾರ್ಯಕ್ರಮ ಈ ವರ್ಷ ಮಾಡ್ತೀರಿ. ಒಂದು ಆ್ಯನ್ಯುವಲ್ ಡೇ ಅಂತ ಹೇಳಿ ನವಂಬರ್-ಡಿಸೆಂಬರಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀರಿ. ಅದೇ ಥರ ಬೇರೆ ಬೇರೆ ಹೊಲಿಸ್ಟಿಕ್ ಡೆವಲಪ್ಮೆಂಟ್ಸ್ ಅಂತ ಹೇಳಿ ಮಕ್ಕಳಿಗೆ ವಿಪರೀತ ಪ್ರೋಗ್ರಾಮ್ಸ್ ಮಾಡಿಸಿದ್ದೀರಿ ಸತಿ. ಎಲ್ಲ ಮಕ್ಕಳಿಗೆ ಒಂದು ಒಳ್ಳೆ ಡೆವಲಪ್ಮೆಂಟ್ ಆಗಬೇಕು. ಸ್ಪೋರ್ಟ್ಸಿಗೋಸ್ಕರ ಅಂತ ಹೇಳಿ 2 ಹೊಸ ಸೈಟ್ಗಳು ತೆಗೆದು ಹತ್ರ ಅರೌಂಡ್ 2500 ಸ್ಕ್ವೇರ್ ಫೀಟ್ ಜಾಗ ಅಷ್ಟು ಮಾಡಿದ್ದೀರಿ ಈ ಸತಿ. ಬರೀ ಪ್ಲೇಗ್ರೌಂಡ್ ಅಂತ ಹೇಳಿ ಮಕ್ಕಳಿಗೆ ತೆಗೆದಿದ್ದೀರಿ. ಆ್ಯಂಡ್ ವೇರಿಯಸ್ ಡಿಫ್ರೆಂಟ್ ಡೆವಲಪ್ಮೆಂಟ್ಸ್ ಮಾಡಿದ್ದೀವಿ. ನೋಡೋಣ, ಈ ವರ್ಷ ಬಂದು ಸ್ಟಾರ್ಟ್ ಆಗಿದೆ. ಮಕ್ಕಳೆಲ್ಲ ಒಳ್ಳೆ ಸ್ಮೈಲ್ ಮಾಡ್ಕೊಂಡು ಮಕ್ಕಳು ಹೊರಗಡೆ ಬಂದರು. ಅದೇ ನಮ್ಗೆ ಬೇಕಾಗಿರೋದು. ನಮ್ಮ ಟೀಚರ್ಸ್ ಎಲ್ಲ ವೆಲ್ ಟ್ರೈನ್ಡ್ ಆಗಿದ್ದಾರೆ, ವೆರಿ ಗುಡ್ ಸ್ಟಾಫ್ ಆಗಿದ್ದಾರೆ. ಸೊ ಈ ವರ್ಷ ಒಂದು ಸೂಪರಾಗಿರುತ್ತೆ ಮಕ್ಕಳಿಗೆ. ಸೊ ದ್ಯಾಟ್ ಇಸ್ ವಾಟ್ ಆಕಾಂಕ್ಷೆ ಮಾಡಿಕೊಂಡು ಈ ವರ್ಷ ನಾವು ಇವತ್ತು ಸ್ಟಾರ್ಟ್ ಮಾಡಿದ್ದೀರಿ. ಮೊನ್ನೆ ಸರಸ್ವತಿ ಪೂಜೆಯಿಂದ ಹಿಡಿದು ಕುರಾನ್ ಖಾನಿಯಿಂದ ಹಿಡಿದು ಬೈಬಲ್ ಪ್ರೇಯರ್ಸ್ ಎಲ್ಲ ಹಿಡಿದು 24th ನಾವು ಫೌಂಡೇಶನ್ ಡೇ ಮಾಡಿದ್ರಿ. ಸೊ ಈ ವರ್ಷ ಎಲ್ಲ ಮಕ್ಕಳಿಗೆ ಚೆನ್ನಾಗಾಗಲಿ. ಅದೇ ಥರ SSLC ಮಕ್ಕಳಿಗೂ ಅಷ್ಟೇ SSLC ರಿಸಲ್ಟ್ಸ್ 100% ಬರಲಿ ಅಂತ ಒಂದು ಆಶ್ವಾಸ ಇಟ್ಕೋ ದೇವ್ರ ಹತ್ರ ಪ್ರೇ ಮಾಡಿಕೊಂಡು ಈ ವರ್ಷ ಸ್ಟಾರ್ಟ್ ಮಾಡಿದಿರಿ. ಮೇ ಇಟ್ ಬಿ ಎ ವಂಡರ್ಫುಲ್ ಇಯರ್ ಫಾರ್ ಎವ್ರಿ ಒನ್. ಎಲ್ಲ ನಮ್ಮ ಪೇರೆಂಟ್ಸ್ಗೆ, ಮಕ್ಕಳಿಗೆ, ಟೀಚರ್ಸ್ಗೆ, ನಮಗೆಲ್ಲ ಒಂದು ಒಳ್ಳೆ ವರ್ಷ ಆಗಲಿ ಅಂತ ಒಂದು ದೇವ್ರ ಹತ್ರ ಬೇಡ್ಕೊಳ್ತೀನಿ ಸರ್. ಥ್ಯಾಂಕ್ ಯು. Good morning to everyone. My name is Salma. I am working as an admin from past 12 years in the school. So our Little Flower School, Sir M.V. Nagar, Vimal Nagar Post, KGF. So we provide very good learning environment, provide very good learning facilities, focus on imparting world-class education, remain well prepared for the future needs and demands, create self-confidence and reliance in the students. We build moral character and inbuilt the students to cope up in their education. We provide quality education. We have well prepared, experienced and well qualified staff. We have good infrastructure and we have good management which are supporting in the students' education in all their ways. We are having computer lab facility, science lab. We have laboratory in our school. And we are providing a very good education for the students. We wanted to give a quality education for our children. This is our aim and motive of Little Flowers family. So I would like to thank each and every one of Little Flowers family who has come up for the education in our school. Thank you. This is our 25th year of schooling in Little Flowers School. So I would like to thank each and everyone, right from the management, staff, children, parents and all the people, including everyone, drivers, everyone together in the school, in this Little Flowers family. Thank you.
ಅಂತ ಕರೀತೀವಿ. ಇದನ್ನೇ ಹೇಳ್ತಾರೆ. ಪರಿಸರ ಅಂದ್ರೆ ಏನು? ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನೇ ಪರಿಸರ ಅಂತ ಕರೀತೀವಿ. ನಾವು ಏನ್ ಮಾಡಬೇಕಾದ್ರೆ ಪ್ರತಿ ವರ್ಷ ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ನಾವು ಜೂನ್ 5ರಂದು ಆಚರಿಸಲಾಗುತ್ತದೆ. ಇಡೀ ವಿಶ್ವದಾದ್ಯಂತ ಸುಮಾರು 143 ದೇಶಗಳು ಆಚರಿಸ್ತಾ ಬರ್ತಾ ಇದೆ. ನಾವು ನೋಡ್ತಾ ಇರುವಾಗ ನಮ್ಮ ಟಿವಿಯಲ್ಲೂ ಬರುತ್ತೆ, ಗಿಡ ಮರಗಳನ್ನು ನಾವು ಏನ್ ಮಾಡಬಾರ್ದು, ಕಟ್ ಮಾಡಬಾರ್ದು. ಯಾಕೆ ನಾವು ವಿಶ್ವ ಪರಿಸರ ದಿನವನ್ನು ಏಕೆ ಆಚರಿಸಬೇಕು? ಪರಿಸರ ಒಂದು ಜೀವ ರಾಶಿಗಳಿಗೆ ನಾವು ಕೊಡುಗೆ ಆಗಿದೆ. ಪರಿಸರದಲ್ಲಿನ ಗಾಳಿ ಆಗಿರ್ಬೋದು, ನೀರು, ಮಣ್ಣು, ಗಿಡ ಮರಗಳು, ಸಾಗರಗಳು ಇತ್ಯಾದಿಗಳು ನಾವೇನಾದ್ರೂ ನಾವು ಬೆಳೆಸಬೇಕು. ಅದನ್ನ ನಮ್ಗೆ ಗಿಡ ಮರಗಳು ಇಲ್ಲದೆ ನಾವು ಒಳ್ಳೆಯ ಗಾಳಿ ನಮ್ಗೆ ಸಿಗೋಲ್ಲ. ನಾವೇನ್ ಮಾಡ್ಬೇಕು? ಮನೆಗೊಂದು ಮರ, ಊರಿಗೊಂದು ವನವನ್ನು ನಾವು ಬೆಳೆಸಬೇಕು. ನಿಮ್ಮ ಮನೆ ಮುಂದೆ ಸಹ ನೀವು ಗಿಡ, ಒಳ್ಳೆಯ ಗಾಳಿಗಳು ಸಿಗುತ್ತವೆ. ನಿಮ್ಮ ತಂದೆ ತಾಯಿಗಳು ಸಹ ನೀವು ಹೇಳಬೇಕು, ಗಿಡ ಮರಗಳನ್ನು ನಾವು ಮನೆ ಮುಂದೆ ನೆಡಬೇಕು. ಅದರಿಂದ ಅನೇಕ ಕಾಯಿಲೆಗಳು ಇದ್ರೂ ಸಹ ಆ ಗಾಳಿಯ ಮೂಲಕ ಅದರ ಅನಿವಾರ್ಯ ಆಗ್ಬೋದು. ಗಿಡ ಮರಗಳನ್ನು ನಾವು ಏನ್ ಮಾಡ್ಬೇಕು? ಬೆಳೆಸಬೇಕು. ಹುಸಿ ಹಾಳಾಗುತ್ತೆ ಎಲ್ಲಿ ಅದಕ್ಕೂ Shashikala ma'am, understood? So once again, give a big round of applause. So welcome ma'am. She is a LKG class teacher. Say welcome ma'am. Good morning everyone. Mishola ma'am, she is a class teacher for 4th standard. I welcome you ma'am. Welcome ma'am there. Good morning, children. You all know my name? Say. Now my name is Risola. Okay. Feel free and talk to me. Okay. Okay, fine. Gayatri Prakash. And I am class teacher of 3rd standard. You have to forget the teachers who are present here. Got it? See, Jyoti ma'am, we have here, and she is a class teacher for 8th standard. Welcome ma'am. Good morning, children. Good morning, madam. Good morning, sir. It's my great pleasure to start my career teaching journey in Legend Class School. I'm very proud to be here and a very happy environment day. Wish you all the best for your academic year 2024-25. My best wishes to you all. Good luck, children. Have a nice day. Happy environment day once again. ನಾನು 7th standard class teacher, Kala teacher. ಗೊತ್ತಾಯ್ತಾ? ಕೊಡ್ತೀನಿ. Good morning, children. Thank you. Priyanka ma'am. Once again, I welcome all the teachers. See, see. Now I am going to introduce a special one to you all. Understood? He's a great person. Really, why I am saying the great person? He was studying here. He is a student for us. He was a student for us, and he has studied from the PH to. He has completed everything here only higher studies. Understood? Now, and he is very close friend to my son, and
What is my name? Yeah. My name is Sashmita. I'm in first standard. All love me? Thank you, children. Thank you. We shall be showers of blessings. This is the promise of love. There shall be seasons refreshing, sent from the Savior above. Showers of blessings, showers of blessings we need. Mercy comes from the sun falling, that Father showers we need. There shall be showers of blessing. This is the promise of love. There shall be seasons refreshing, sent from the Savior above. Showers of blessing, showers of blessings we need. Mercy comes from the sun falling, but for the showers we need. Short speech on environmental day. The meaning of environment is understanding or the phrase AR Weber. In 1973, on June 5th, the United Nations Conference on the Human Environment was held in Stockholm, Sweden. Honoring that day, in 1973, the world celebrating its first World Environmental Day. Since then, every year, the special day is observed on same day, that is today. The theme of 2022 is land restoration, desertification and drought management. And our slogan is our land our future. Thank you. ಎಲ್ಲರಿಗೂ ನಮಸ್ಕಾರ. ನಾನು ಕಾವ್ಯಶ್ರೀ. ನಾನು ಇಲ್ಲಿ 10th ಸ್ಟ್ಯಾಂಡರ್ಡ್ ಓದಿ 10th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಮಾಡಿ ಟಿ ಸಿ ತಗೊಳ್ಳೋಕ್ಕೆ ಬಂದಾಗ ಇಲ್ಲಿ ನಾನು ನೋಡಿದೆ LKGಯಿಂದ 10th ಸ್ಟ್ಯಾಂಡರ್ಡ್ವರೆಗೂ ಎಲ್ಲರನ್ನು ನೋಡಿದೆ. ನಮ್ಮ ಸ್ಕೂಲ್ ಎಲ್ಲ ಸ್ಟಾರ್ಟ್ ಆಗಿದೆ, ಅದರಲ್ಲಿ ನಾನೊಂದು ಪಾರ್ಟ್ ಆಗಿಲ್ಲ ಅಂತ ಐ ಫೀಲ್ ವೆರಿ ಸ್ಯಾಡ್. ನಾನು ಈಗ ಟಿ ಸಿ ತಗೊಳ್ಳೋಕ್ಕೆ ಬಂದಿದ್ದೀನಿ. ಸೊ ಐ ಆಮ್ ಸ್ಟಡಿಂಗ್ ಹಿಯರ್ ಫ್ರಮ್ LKG to 10th ಸ್ಟ್ಯಾಂಡರ್ಡ್. I feel very proud. My teachers are my everything. They are treating me as parents to me. They are a second parents to me. So I have to thank for everyone. And Ayaz Ahmed sir has been expired now. So sir, really missing you. Thank you for everything. And now Arif Ahmed sir, thank you for everything. And you are giving me so much